ನಮ್ ಧಾರವಾಡದಾಗ ಉಪ ಲೋಕಾಯುಕ್ತರು ಬಂದಿದ್ರು. ಆಗ ನ್ಯಾಯಮೂರ್ತಿ ಕೆ ಎಂ ಫಣೀಂದ್ರ ಅವ್ರು ಅದರಲ್ರಿ, ಅವ್ರು ಬಂದಂಗ ಕಲಕೇರಿ ಗ್ರಾಮಕ್ಕ ಭೇಟಿ ಕೊಟ್ರು. ಆಗೆಲ್ಲ ಜನ ಮುತ್ತಿಗೆ ಹಾಕೊಂಡು ಅಲ್ಲಿನ ಸಮಸ್ಯೆ ಬಗ್ಗೆ ಅಧಿಕಾರಿಗೆ ಹೇಳ್ಯಾರ ನೋಡ್ರಿ. ತೆಗಿಬೇಕೆಲ್ಲ ಮಾಡು. ಇನ್ನೊಂದ್ಸರಿ ಬೆಳೆದಾಗೆ ಸೈಂಟಿಫಿಕ್ ಏನ್ ಮಾಡಬಹುದು ಅಂತ. ಇನ್ನು ಇಷ್ಟಕ್ಕ ಸುಮ್ಮನಾಗ್ಲಿಲ್ಲ ನಮ್ಮ ಕಲಕೇರಿ ಗ್ರಾಮದ ಮಂದಿ. ಉಪ ಲೋಕಾಯುಕ್ತರು ಮುಂದ ಹೇಳಿದ್ದ ಅಲ್ಲಿ ಸಮಸ್ಯೆ ಬಗ್ಗೆ. ಸರ್, ನೀವು ಬಂದೀರಿ ಅಂತ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿತ್ರಿ, ಅದಕ್ಕ ಬಂದ್ ರಸ್ತೆ ಗುಡಿಸಿ ಎಲ್ಲಾ ಸ್ವಚ್ಛ ಮಾಡ್ಯಾರ. ದಿನ ಹಿಂಗಿರಲ್ರಿ, ಗಬ್ಬ ನಾರ್ತೈತಿ, ಓಡಾಡಕ್ಕಾಗಂಗಿಲ್ಲ, ಜೀವನ ಮಾಡಕ್ಕಾಗಂಗಿಲ್ಲ, ನಾವ್ ಹೆಂಗ್ ಮಾಡುದು ಅಂತ ಹೇಳಿದ್ರು. ಒಬ್ರು ಬೇಳೆ ಒಬ್ರು ಕ್ಲೀನ್ ಮಾಡಕ್ ಈಗ ಒಂದು ಬಾಳ ರಿಕ್ವೆಸ್ಟ್ ಯಾಕಂದ್ರೆ ಸರ್ ಬೇಳೆ ಇನ್ನೊಂದ್ಸರಿ ಬೆಳೆದಾಗೆ ಸೈಂಟಿಫಿಕ್ ಏನ್ ಮಾಡ ಹಂಗ ನಮ್ಮ ಕಲಬುರಗಿ ಕಡೆ ಬರ್ರಿ ಅಲ್ಲ, ಆನಂದ ತಾಲೂಕರೊಳಗ್ರಿ ಬೋಧನಾ ಗ್ರಾಮ ರೀ. ಅಲ್ಲಿ ಕಳ್ಳರು ಕರಾಮತ್ತು ತೋರ್ಸಾರಂತ. ಒಂದ ರಾತ್ರಿ ಒಂದಲ್ಲ ಎರಡಲ್ಲ 6 ಮನಿಗ್ ನುಗ್ಗಿ ಎಲ್ಲಾ ದೋಚ್ಕೊಂಡು ಹೋಗ್ಯಾರಂತ. ಮನಿಯೊಳಗ ಬೀರು ಒಳಗ 4 ಲಕ್ಷಕ್ಕೆ ಹೆಚ್ಚು ಬಂಗಾರ ಇಟ್ಟಿದ್ರಂತ. ಅದನ್ನೆಲ್ಲ ತಗೊಂಡ್ ಓಡೋಗ್ಯಾರ. ನಮ್ ಪೊಲೀಸರು ಬಂದ್ರಾರಿ ಸ್ಥಳಕ್ಕ. ಕಳ್ಳರು ಗುರುತು ಪತ್ತೆ ಹಚ್ತೀವಿ ಅಂತ ಹೊಂಟಾರ್ ನೋಡ್ರಿ. ನಮ್ ಪಡಿತರ ಚೀಟಿ ಎಲ್ಲಿ ಕ್ಯಾನ್ಸಲ್ ಆಕೈತೋ ಏನೋ ಅಂತ ಫುಲ್ ಟೆನ್ಷನ್ನಾಗ ನಮ್ ಮಂದಿ ಅದಾರ. ಕಲಬುರಗಿ ತಾಲೂಕೊಳಗ 3 ಕಾರ್ಡ್ ಎಪಿಎಲ್ಗ ಬದಲಾವಣೆ ಆಗೈತಂತ ನೋಡ್ರಿ. ಕುಸನೂರು ಗ್ರಾಮದ ಮಂದಿ ಶಾಕ್ ಆಗ್ಬಿಟ್ಟಾರ. ಅವ್ರ ಕಾರ್ಡ್ ನೋಡಿ, ಯವ್ವ ನಮ್ದು ಬಿಪಿಎಲ್ ಇತ್ತು, ಯಾವಾಗ ಎಪಿಎಲ್ ಆತು ಅಂತ ಯೋಚನೆ ಮಾಡಾಕತ್ತಾರ. ನಮ್ ಸಿದ್ದಣ್ಣ ತುತ್ತನ್ನ ಕಿತ್ಕೊಳಕತ್ತಾನಲ್ಲ ಅಂತ ಮಹಿಳೆಯರು ಫುಲ್ ಆಕ್ರೋಶ ವ್ಯಕ್ತಪಡ್ತಾರ ನೋಡ್ರಿ. ಅದೇ ರೀ, ಅಕ್ಕಿ ರಾಸನ್ ಕಾರ್ಡ್ ಬಂದ್ ಬಿದ್ದದ್ರಿ, ನಮಗ್ ರಾಸನ್ ಕಾರ್ಡ್ ಬೇಕ್ರಿ. ಅದ್ ಇಷ್ಟೇ ರೀ, 3 ತಿಂಗಳಾಯ್ತ್ರಿ. ರೀ ರಾಸನ್ ದುಕಾನ್ದಾಗ ಕೇಳಿದ್ರ ಮ್ಯಾಲ ಬಂದಾಗ ನಾವ್ ಏನ್ ಮಾಡಮ್ರಿ ಅಂತ ಹೇಳತ್ತಾರಿ ಅವ್ರು. ನಮ್ಮ ಅತ್ತಿಯವ್ರ ಹಿರಿಯವ್ರದ್ರಿ. ನಾವ್ ಏನಿಲ್ಲ ಅಂದ್ರ ಒಂದ್ 15 ಜನ ಇದ್ದಿದವ್ರಿ. 15 ಜನದಾಗ ನಾನು ಒಬ್ಬವ್ರದೇ ಒಂದು ರಾಸನ್ ಕಾರ್ಡ್ ಅದರಿ. 9 kg ಅಕ್ಕಿ ಏನ್ ಆತಾವ್ರಿ ನಮಗ್. ಏನೂ ಆಗಲ್ಲ. ನಮಗ್ 4-5 ಫ್ಯಾಮಿಲಿ ಇದ್ದಿದವ್ರಿ. ರಾಸನ್ ಕಾರ್ಡ್ ಒಬ್ಬರಿಗೆ ಎಲ್ಲರಿಗೂ ಬೇಕ್ರಿ. ಜಮೀನ್ ಇಲ್ರಿ, ಇದೇ ಮನಿ ಕೆಲಸ ಮಾಡಿ ಬರ್ತೇವ. ನಮ್ಮ ಮನೆಯವ್ರ ಕಲ್ ಹೊಡಿತಾರಿ, ಗಾಡಿ ಕಟ್ಟವು. ಅದೇ ರೀ, ಅಕ್ಕಿ ರಾಸನ್ ಕಾರ್ಡ್ ಬಂದ್ ಬಿದ್ದದ್ರಿ, ನಮಗ್ ರಾಸನ್ ಕಾರ್ಡ್ ಬೇಕ್ರಿ. ಅದ್ ಇಷ್ಟೇ ರೀ. ಇನ್ ಬಸ್ ಹತ್ತಿ ಕೊಪ್ಪಳ ಕಡೆ ಬರ್ರಿ. ಹಂಗ ಸ್ವಲ್ಪ ಹುಲ್ಗಿ ಒಳಗ ಸುಪ್ರಸಿದ್ಧ ಹುಲ್ಗೆಮ್ಮ ದೇವಸ್ಥಾನ ಐತ್ರಿ. ಆ ದೇವಾಲಯದ ಹುಂಡಿ ಒಳಗ್ರಿ 63,34,000 ಸಂಗ್ರಹ ಆಗೈತಂತ. ಪಾಪ ಜನ ದೇವಸ್ಥಾನ ಐತಂದ್ರ ಬಿಡ್ತಾರನ್ನ, ಇಲ್ಲ ದೇವ್ರ ದರ್ಶನ ಪಡ್ಕೊಂಡ್ ಬರೋಣ ಅಂತಾರ. ಮತ್ ಅದಾಗ ನಮ್ ಮಂದಿ ಕೇಳ್ಬೇಕನ್ನೋ ಒಬ್ರ ಬಾಯಿಯಿಂದ ಒಬ್ರ ಫುಲ್ ಪವಾಡ ಐತ್ರಿ. ದೇವ್ರ ದರ್ಶನ ಮಾಡಿದ್ರೆ ಎಲ್ಲಾ ಸಂಕಷ್ಟ ಪರಿಹಾರ ಆಗತ್ತ ಅಂದ್ರ ಎಲ್ಲೆಲ್ಲಿದ್ರೋ ಭಕ್ತರು ಎಲ್ಲಾ ಬಂದು ದೇವ್ರ ದರ್ಶನ ಪಡ್ಕೊಂಡು ಆ ಹುಂಡಿಗೆ ರೊಕ್ಕ ಹಾಕಿದ್ದ ಇವತ್ತನ್ನ ಎಣಿಕೆ ಮಾಡಿದ್ರಂತ. 63,34,000 ಸಂಗ್ರಹ ಆಗೈತಂತ ಸಿಬ್ಬಂದಿ ಹೇಳ್ಯಾರ ನೋಡ್ರಿ. 1 ತಿಂಗಳದಾಗ 110 ಗ್ರಾಂ ಬಂಗಾರ, 5 ಕಿಲೋ ಬೆಳ್ಳಿ ಎಲ್ಲಾ ಸಿಕ್ಕೈತಂತ. ಬಾಳ ಬಿಗಿ ಭದ್ರತೆ ಐತಂತ. ಮುಂಜಾನೆಯಿಂದ ಸಂಜೆ ತನಕ ಹುಂಡಿಯೊಳಗಿದ್ದ ರೊಕ್ಕ ಎಲ್ಲಾ ಎಣ್ಸ್ಯಾರ ನೋಡ್ರಿ. ಇನ್ನು ತೀವ್ರ ಅನಾರೋಗ್ಯ ಐತ್ರಿ. ಮಾಜಿ ಸಚಿವ ಮನೋಹರ್ ತಹಶೀಲ್ದಾರ್ ಅವರು ವಿಧಿವಶರಾಗ್ಯಾರ. ಹಾನ್ಗಲ್ ಒಳಗ ಪಾರ್ಥಿವ ಶರೀರ ಇಟ್ಟು ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಾರ. ಯಾಕಂದ್ರ ನಿಮ್ಗೆಲ್ಲ ಗೊತ್ತೈತಲ್ಲ, ಅವರು ಹಾನ್ಗಲ್ನ ಮಾಜಿ ಶಾಸಕರದಾರ. ಅಲ್ಲಿ ಸೇವೆ ಸಲ್ಲಿಸ್ಯಾರ. ಕ್ಷೇತ್ರದ ಜನ ಅವ್ರನ್ನ ನೋಡ್ಬೇಕಲ್ಲ, ಅದಕ್ಕೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡ್ಯಾರ. ಇನ್ನ ನಮ್ಮ ವಿಜಯನಗರದಾಗ್ರಿ ಅನುದಾನದ ಫೈಟ್ ಭಯಂಕರ ಜೋರಾಗತೈತಿ. ನಮಗ್ ರೊಕ್ಕನ ಕೊಡೋಲ್ರು, ಅಭಿವೃದ್ಧಿ ಎಲ್ಲಿಂದ ಮಾಡ್ಬೇಕಂತ ಹೇಳಿ ನಮ್ ಶಾಸಕ ಗವಿಯಪ್ಪ ಅವ್ರು ಹೇಳಿದ್ರಾರಿ. ಇಷ್ಟ ಹೇಳಿದ್ದ ತಡ ನೋಡ್ರಿ, ಅಲ್ಲಿ ಜನ ನೀವು ಮನ್ಯಾಗ ಕುಂತ ರೊಕ್ಕ ಕೇಳಿದ್ರೆ ಯಾರು ತಂದು ಕೊಡದಾರ ಮನ್ಯಾಗ ರೊಕ್ಕ? ಹೊರಗ್ ಬರ್ರಿ, ಹೋದ್ ಕೇಳ್ಬೇಕು, ರೊಕ್ಕ ಇಸ್ಕೊಂಬಂದ್ ಅಭಿವೃದ್ಧಿ ಮಾಡ್ಬೇಕಂತ ಜನ ಮಾತಾಡಕತ್ತಾರ. ಈ ವರ್ಷ ಸರ್ಕಾರದಿಂದ 138 ಕೋಟಿಗಳು ವಿವಿಧ ಯೋಜನೆಗಳ ಕಡೆಗೆ ನಮ್ಮ ಕ್ಷೇತ್ರಕ್ಕೆ ಅನುದಾನ ಒದಗಿ ಬಂದಿದೆ. ಅದರಲ್ಲಿ ಸುಮಾರು 100 ಕೋಟಿಗಳ ಅನುದಾನದ ಕಾಮಗಾರಿಗಳ ಶಂಕುಸ್ಥಾಪನೆಯನ್ನೇ ಇವರು ಮಾಡ್ದಂಗೆ ಇವತ್ತು ಕಾಲ ಕಳೀತಾ ಇದ್ದಾರೆ. ಇವರು ತಮ್ಮ ವೈಫಲ್ಯಗಳನ್ನ ಮುಚ್ಚಿಕೊಳ್ಳೋದಕ್ಕೋಸ್ಕರ, ಇವರು ತಮ್ಮ ವೈಫಲ್ಯಗಳಿಗೆ ಜನ ಇವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡೋದಕ್ಕೋಸ್ಕರ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಇವತ್ತು ಕ್ರಿಯಾ ಯೋಜನೆಗಳನ್ನ ರೂಪಿಸಬೇಕು, ಮಂತ್ರಿಗಳ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಇಟ್ಕೋಬೇಕು, ಅಧಿಕಾರಿಗಳನ್ನ ಕಾಣಬೇಕು, ಮೀಟಿಂಗ್ಗಳನ್ನ ಅಟೆಂಡ್ ಮಾಡಿ. ಇನ್ನ ನಮ್ ರಾಜ್ಯದಾಗ ಪಂಚಮಸಾಲಿ ಮೀಸಲಾತಿ ಬೇಡಿಕೆ ಮತ್ತೆ ಬಹಳ ಜೋರಾಗೈತ್ ನೋಡ್ರಿ. ಡಿಸೆಂಬರ್ 1 ಸುವರ್ಣಸೌಧದ ಮುತ್ತಿಗೆ ಹಾಕೇ ಬಿಡುನು ಅಂತ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಕರೆ ಕೊಟ್ಟಾರ ನೋಡ್ರಿ. ನಮ್ ಸಮಾಜದ ಋಣ ಸರ್ಕಾರದ ಮ್ಯಾಗೈತಿ, ಮೀಸಲಾತಿ ಜಾರಿ ಮಾಡಿ ನಮ್ ಋಣ ತೀರಿಸ್ಕೋಬೇಕು ಅವ್ರು ಅಂತ ಹೇಳಿ ವಿಜಯನಗರದ ಹೊಸಪೇಟೆಯೊಳಗ ಶ್ರೀಗಳು ಮಾತಾಡ್ಯಾರ ನೋಡ್ರಿ.
10ನೇ ತಾರೀಕು 9ನೇ ತಾರೀಕು ಅಧಿವೇಶನ ಶುರುವಾಗುತ್ತೆ. 10ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಬೆಳಗಾವಿ ಸುವರ್ಣ ವಿಧಾನಸೌಧಕ್ಕೆ ಲಕ್ಷಾಂತರ ಪಂಚಮಸಾಲಿಗಳು ನಮ್ಮ ಸಮುದಾಯದ ವಕೀಲರ ನೇತೃತ್ವದಲ್ಲಿ, ನಮ್ಮ ಸಮುದಾಯದ ವಕೀಲರು ಮುಂದಾಳತ್ವದಲ್ಲಿ ಎಲ್ಲಾ ಪಂಚಮಸಾಲಿಗಳಿಂದ ವಿಧಾನಸೌಧಕ್ಕೆ. ಇನ್ನ ರಾಯಚೂರಿನ್ಯಾಗ ಸಹೋದರರು ಖತರ್ನಾಕ್ ಕೆಲಸ ಮಾಡ್ಯಾರ ಅಂತ ನೋಡ್ರಿ. ಸಣ್ಣ ಆಕ್ಸಿಡೆಂಟ್ ಸತ್ತಾನಂತ ಹೇಳಿ ಅವ್ರ ಅಣ್ಣ ತಮ್ಮ ಅದರಲ್ರಿ ನಕಲಿ ದಾಖಲೆ ಸೃಷ್ಟಿ ಮಾಡಿ ಜಮೀನ್ ಕಬ್ಳು ಸಾಕಿ ಹಿಂಗೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರಂತ. ಸಿರವಾರ ತಾಲೂಕು ಕಲಂಗೇರ ಗ್ರಾಮದಾಗ ಈ ಘಟನೆ ಆಗಿತ್ತು ನೋಡ್ರಿ. ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟಾಚಾರದೊಳಗ ಮುಳುಗ್ ಹೋಗೈತಿ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಹೇಳ್ಯಾರ ನೋಡ್ರಿ. ರಾಜ್ಯದಾಗ ಒಂದು ಅಭಿವೃದ್ಧಿ ಕೆಲಸ ಆಗವಲ್ದು, ದಿನಕ್ಕೊಂದು ಹಗರಣ ಬಯಲಿಗೆ ಬರಾಕತೈತಿ, ನಮಗೂ ಕೂಡ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೇ ತೀರ್ತೀವಿ ಅಂತ ಹೇಳ್ಯಾರ. ಇದಾಗಿತ್ತು ಇವತ್ತಿನ ಉತ್ತರ ಕರ್ನಾಟಕ ಹೆಡ್ಲೈನ್ಸ್. ನೀವು ಯಾವಾಗಲೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಇನ್ನು ತೀವ್ರ ಅನಾರೋಗ್ಯ ಐತ್ರಿ. ಮಾಜಿ ಸಚಿವ ಮನೋಹರ್ ತಹಶೀಲ್ದಾರ್ ಅವರು ವಿಧಿವಶರಾಗ್ಯಾರ. ಹಾನ್ಗಲ್ ಒಳಗ ಪಾರ್ಥಿವ ಶರೀರ ಇಟ್ಟು ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಾರ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತೈತಲ್ಲ, ಅವರು ಹಾನ್ಗಲ್ನ ಮಾಜಿ ಶಾಸಕರದಾರ, ಅಲ್ಲಿ ಸೇವೆ ಸಲ್ಲಿಸ್ಯಾರ. ಕ್ಷೇತ್ರದ ಜನ ಅವ್ರನ್ನ ನೋಡ್ಬೇಕಲ್ಲ, ಅದಕ್ಕೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡ್ಯಾರ. ಇನ್ನ ನಮ್ಮ ವಿಜಯನಗರದಾಗ್ರಿ ಅನುದಾನದ ಫೈಟ್ ಭಯಂಕರ ಜೋರಾಗತೈತಿ. ನಮಗ್ ರೊಕ್ಕನ ಕೊಡೋಲ್ರು, ಅಭಿವೃದ್ಧಿ ಎಲ್ಲಿಂದ ಮಾಡ್ಬೇಕಂತ ಹೇಳಿ ನಮ್ಮ ಶಾಸಕ ಗವಿಯಪ್ಪ ಅವ್ರು ಹೇಳಿದ್ರಾರಿ. ಇಷ್ಟ ಹೇಳಿದ್ದ ತಡ ನೋಡ್ರಿ, ಅಲ್ಲಿ ಜನ ನೀವು ಮನ್ಯಾಗ ಕುಂತ ರೊಕ್ಕ ಕೇಳಿದ್ರೆ ಯಾರು ತಂದು ಕೊಡ್ದಾರ ಮನ್ಯಾಗ ರೊಕ್ಕ, ಹೊರಗ್ ಬರ್ರಿ ಹೋದ್ ಕೇಳ್ಬೇಕು, ರೊಕ್ಕ ಇಸ್ಕೊಂಬಂದ್ ಅಭಿವೃದ್ಧಿ ಮಾಡ್ಬೇಕಂತ ಜನ ಮಾತಾಡಕತ್ತಾರ. ಈ ವರ್ಷ ಸರ್ಕಾರದಿಂದ 138 ಕೋಟಿಗಳು ವಿವಿಧ ಯೋಜನೆಗಳಿಗೆ ನಮ್ಮ ಕ್ಷೇತ್ರಕ್ಕೆ ಅನುದಾನ ಒದಗಿ ಬಂದಿದೆ. ಅದರಲ್ಲಿ ಸುಮಾರು 100 ಕೋಟಿಗಳ ಅನುದಾನದ ಕಾಮಗಾರಿಗಳ ಶಂಕುಸ್ಥಾಪನೆಯನ್ನೇ ಇವರು ಮಾಡ್ದಂಗೆ ಇವತ್ತು ಕಾಲ ಕಳೀತಾ ಇದ್ದಾರೆ. ಇವರು ತಮ್ಮ ವೈಫಲ್ಯಗಳನ್ನ ಮುಚ್ಚಿಕೊಳ್ಳೋದಕ್ಕೋಸ್ಕರ, ಇವರು ತಮ್ಮ ವೈಫಲ್ಯಗಳಿಗೆ ಜನ ಇವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡೋದಕ್ಕೋಸ್ಕರ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಇವತ್ತು ಕ್ರಿಯಾ ಯೋಜನೆಗಳನ್ನ ರೂಪಿಸಬೇಕು, ಮಂತ್ರಿಗಳ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಇಟ್ಕೋಬೇಕು, ಅಧಿಕಾರಿಗಳನ್ನ ಕಾಣಬೇಕು, ಮೀಟಿಂಗ್ಗಳನ್ನ ಅಟೆಂಡ್ ಮಾಡಿ. ಇನ್ನು ನಮ್ಮ ರಾಜ್ಯದಾಗ ಪಂಚಮಸಾಲಿ ಮೀಸಲಾತಿ ಬೇಡಿಕೆ ಮತ್ತೆ ಬಹಳ ಜೋರಾಗೈತ್ ನೋಡ್ರಿ. ಡಿಸೆಂಬರ್ 1 ಸುವರ್ಣ ಸೌಧದ ಮುತ್ತಿಗೆ ಹಾಕೇ ಬಿಡುನು ಅಂತ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಕರೆ ಕೊಟ್ಟಾರ ನೋಡ್ರಿ. ನಮ್ ಸಮಾಜದ ಋಣ ಸರ್ಕಾರದ ಮ್ಯಾಗೈತಿ, ಮೀಸಲಾತಿ ಜಾರಿ ಮಾಡಿ ನಮ್ ಋಣ ತೀರಿಸ್ಕೋಬೇಕು ಅವ್ರು ಅಂತ ಹೇಳಿ ವಿಜಯನಗರದ ಹೊಸಪೇಟೆಯೊಳಗ ಶ್ರೀಗಳು ಮಾತಾಡ್ಯಾರ ನೋಡ್ರಿ. 10ನೇ ತಾರೀಕು 9ನೇ ತಾರೀಕು ಅಧಿವೇಶನ ಶುರುವಾಗುತ್ತೆ. 10ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಬೆಳಗಾವಿ ಸುವರ್ಣ ವಿಧಾನಸೌಧಕ್ಕೆ ಲಕ್ಷಾಂತರ ಪಂಚಮಸಾಲಿಗಳು ನಮ್ಮ ಸಮುದಾಯದ ವಕೀಲರ ನೇತೃತ್ವದಲ್ಲಿ, ನಮ್ಮ ಸಮುದಾಯದ ವಕೀಲರು ಮುಂದಾಳತ್ವದಲ್ಲಿ ಎಲ್ಲಾ ಪಂಚಮಸಾಲಿಗಳಿಂದ ವಿಧಾನಸೌಧಕ್ಕೆ. ಇನ್ನ ರಾಯಚೂರಿನ್ಯಾಗ ಸಹೋದರರು ಖತರ್ನಾಕ್ ಕೆಲಸ ಮಾಡ್ಯಾರ ಅಂತ ನೋಡ್ರಿ. ಸಣ್ಣ ಆಕ್ಸಿಡೆಂಟ್ ಸತ್ತಾನಂತ ಹೇಳಿ ಅವ್ರ ಅಣ್ಣ ತಮ್ಮ ಅದರಲ್ರಿ ನಕಲಿ ದಾಖಲೆ ಸೃಷ್ಟಿ ಮಾಡಿ ಜಮೀನ್ ಕಬ್ಳು ಸಾಕಿ ಹಿಂಗೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರಂತ. ಸಿರವಾರ ತಾಲೂಕು ಕಲಂಗೇರ ಗ್ರಾಮದಾಗ ಈ ಘಟನೆ ಆಗಿತ್ತು ನೋಡ್ರಿ. ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟಾಚಾರದೊಳಗ ಮುಳುಗ್ ಹೋಗೈತಿ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಹೇಳ್ಯಾರ ನೋಡ್ರಿ. ರಾಜ್ಯದಾಗ ಒಂದು ಅಭಿವೃದ್ಧಿ ಕೆಲಸ ಆಗವಲ್ದು, ದಿನಕ್ಕೊಂದು ಹಗರಣ ಬಯಲಿಗೆ ಬರಾಕತೈತಿ, ನಮಗೂ ಕೂಡ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೇ ತೀರ್ತೀವಿ ಅಂತ ಹೇಳ್ಯಾರ. ಇದಾಗಿತ್ತು ಇವತ್ತಿನ ಉತ್ತರ ಕರ್ನಾಟಕ ಹೆಡ್ಲೈನ್ಸ್. ನೀವು ಯಾವಾಗಲೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.